ಹೌದು ವೀಕ್ಷಕರೇ, ಕಳೆದ ಶನಿವಾರ ಏಪ್ರಿಲ್ 11ರಂದು ಚಿಕ್ಕಬಳ್ಳಾಪುರ ನಗರದ ಶ್ರೀ ಜಾಲಾರಿ ಗಂಗಮ್ಮ ದೇಗುಲದಲ್ಲಿ 64ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಇನ್ನು ಸೋಮವಾರ ಕರಗದ ಅಂತಿಮ ಘಟ್ಟವಾದ ವಸಂತೋತ್ಸವದ ಮೂಲಕ ಈ ಬಾರಿಯ ಕರಗ ಮಹೋತ್ಸವಕ್ಕೆ ತೆರೆ ಬಿದ್ದಿದೆ. ಮೊದಲು ಶ್ರೀ ಜಾಲಾರಿ ಗಂಗಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ನಗರದ ಟೌನ್ ಹಾಲ್ ಬಳಿ ಬಂದ ಕರಗದ ಪೂಜಾರಿ ಶಾಸ್ತ್ರೋಕ್ತವಾಗಿ ಒನಕೆ ಮೇಲಿಟ್ಟ ನೀರು ತುಂಬಿದ ತಾಮ್ರದ ಪಾತ್ರೆಗೆ ಗಂಗೆ ಪೂಜೆ ನೆರವೇರಿಸಿದರು. ನಂತರ ಶಿರದ ಮೇಲೆ ಹೊತ್ತು ತಮಟೆಯ ಸದ್ದಿಗೆ ವಿವಿಧ ಭಂಗಿಗಳಲ್ಲಿ ನೃತ್ಯ ಮಾಡಿದರು. ಒನಕೆ ಕರಗವನ್ನು ಕಣ್ತುಂಬಿಕೊಂಡ ಸಾರ್ವಜನಿಕರು ಶಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸಿದರು. ಕರಗದ ಪೂಜಾರಿ ಮೇಲೂರು ಧರ್ಮೇಂದ್ರ ನೃತ್ಯ ಮಾಡುತ್ತಿದ್ದರೆ ತಾಮ್ರದ ಪಾತ್ರೆಯಲ್ಲಿ ತುಂಬಿದ ನೀರು ಸ್ವಲ್ಪವೇ ಚೆಲ್ಲಿ ಜನರ ಮೇಲೆ ಬೀಳುತ್ತಿತ್ತು. ಸಾರ್ವಜನಿಕರಂತೂ ನೀರಿನ ಸಿಂಚನ ಕಂಡು ಖುಷಿ ಪಡುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು.
ಒಟ್ಟಿನಲ್ಲಿ ಈ ಬಾರಿ ನಡೆದ ನಗರದ ನಾಡಹಬ್ಬ ಅದ್ದೂರಿ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವಕ್ಕೆ ವಸಂತೋತ್ಸವದ ಮೂಲಕ ತೆರೆ ಎಳೆದಂತಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.